ನಮಸ್ಕಾರ ಎಲ್ರಿಗೂ. ಇವತ್ತೊಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ, ಚಿಕನ್ ಗ್ರೀನ್ ಗ್ರೇವಿ ರೆಸಿಪಿ ಅಂತ. ಫಸ್ಟ್ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಈ ರೆಸಿಪಿ ನಮ್ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಮುದ್ದೆಗೆ, ರೈಸಿಗೆ, ಚಪಾತಿಗೆ, ಈವನ್ ಪೂರಿ ಮತ್ತು ದೋಸೆಗೂ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಚಿಕನ್ ಹಾಕ್ಕೊಂಡೆ. ಇದು ಏನೋ ಸ್ಕಿನ್ ಇರೋವಂಥ ಚಿಕನ್, ಇದು ಸ್ಕಿನ್ ಇತ್ತಿದ್ರಲ್ಲಿ ಈ ಥರ ಚಿಕನ್ನು. ಅದಕ್ಕೆ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತು ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮೇನ್ ಚಿಕನ್ನು ಇಲ್ಲ ಮಟನ್ ರೆಸಿಪೀಸ್ಗೆ ಹೇಗೆ ಅಂದರೆ, ಅದು ಮಟನಲ್ಲಾಗಲಿ ಚಿಕನಲ್ಲಾಗಲಿ ನೀರು ಬಿಟ್ಕೊಳ್ಳೋ ಗಂಟ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೋಬೇಕು. ಆ ನೀರು ಬಿಟ್ಕೊಂಡಿದ್ದ ತಕ್ಷಣ ನೀವೇನೇ ಮಸಾಲೆ ಹಾಕಿ ಹೆಂಗೆ ಮಾಡಿರಿ ಚೆನ್ನಾಗಿ ಬರುತ್ತೆ. ಅದೊಂದೇ ಟ್ರಿಕ್ಕು ನಾನ್ ವೆಜ್ಜಸ್ಸಲ್ಲಿ. ಅದು ನೀರು ಬಿಟ್ಕೊಂಡ ಮೇಲೆ ಅದಕ್ಕೆ ಮಸಾಲೆಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ನೀರು ಬಿಟ್ಕೊಳ್ಳೋ ಗಂಟನೂ ಇದನ್ನು ಫ್ರೈ ಮಾಡಿಕೊಂಡೆ. ಇವಾಗ ಮಸಾಲೆ: ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಶುಂಠಿ, ಚಕ್ಕೆ, ಲವಂಗ, ಧನಿಯಾ ಪುಡಿ, ಟೊಮೆಟೊ, ಕರಿಮೆಣಸು ಈ ಥರ, ಮತ್ತು ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಜಾಸ್ತಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಇದು ಮಿಕ್ಸ್ ಮಾಡಿ, ಮತ್ತು ಎಕ್ಸ್ಟ್ರಾ ನೀರೆಲ್ಲ ಹಾಕಲ್ಲ. ಅದೇನು ಜಾರಲ್ಲಿ ಮಸಾಲೆ ಇರುತ್ತಲ್ಲ, ಸೊ ಅದಕ್ಕೆ ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು 5 to 10 ಮಿನಿಟ್ಸು ಲೋ ಫ್ಲೇಮಲ್ಲಿ ಬಾಯ್ಲ್ ಆಗೋಕ್ಕೆ ಬಿಟ್ಟರೆ ಮಸಾಲೆನೂ ತುಂಬ ಚೆನ್ನಾಗಿ ಬೇಯುತ್ತೆ, ಪ್ಲಸ್ ಚಿಕನ್ ಕೂಡ ಆಗಿಬಿಡುತ್ತೆ. ಇದಕ್ಕೆ ನಾವು ಬೇಯಿಸಿರೋ ಮೊಟ್ಟೆ ಕೂಡ ಹಾಕ್ತಾಯಿದ್ದೀವಿ. ಚೆನ್ನಾಗಿರುತ್ತೆ. ಇದು ಆಪ್ಷನಲ್ಲು. ಥ್ಯಾಂಕ್ ಯು.